ಇನ್ನು ಶಾಸ್ತ್ರಿಗಳೇ ಇಡೀ ವಾರ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ. ಮೊದಲ 3 ರಾಶಿಗಳ ಮಾಹಿತಿ ತಿಳಿಸ್ಕೊಡೋದಾದ್ರೆ ಗಮನಿಸ್ತಾ ಹೋಗೋಣ. ಈ ವಾರದಲ್ಲಿ ಚಂದ್ರನ ಸಂಚಾರ, ಮಾಂದಿ ಸಂಚಾರ ಇವುಗಳನ್ನು ಪ್ರಧಾನವಾಗಿ ಗಮನದಲ್ಲಿಟ್ಟುಕೊಂಡು ನೋಡ್ತಾ ಹೋಗೋಣ. ಮೇಷರಾಶಿಗೆ ಗಮನಿಸೋಣ. ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಚೆನ್ನಾಗಿದೆ, ಸಹಕಾರ ಸಿಗುತ್ತೆ. ಪ್ರಯಾಣ, ಬೆಂಕಿ ಇವುಗಳ ವಿಚಾರದಲ್ಲೂ ಸ್ವಲ್ಪ ಹುಷಾರಾಗಿರಬೇಕು. ಅದು ಮಾಂದಿ ಕಾರಣದಿಂದಾಗಿ ಆತ ನೋಡಿ ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಕುಜನ ಜೊತೆಗೆ ಬೆರೆತಿರ್ತಾನೆ. ಹೀಗಾಗಿ ಆಗೇನಾಗುತ್ತೆ, ಬೆಂಕಿ ಸಂಬಂಧಿಗಳು, ಕೃಷಿ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಇರ್ತಕ್ಕಂಥವ್ರಿಗೇನಾದರೂ ಈ ಎಲೆಕ್ಟ್ರಿಕ್ ರಿಲೇಟೆಡ್ ಆಗಿರ್ತಕ್ಕಂತಹ ತೊಡಕುಗಳು, ಅವಘಡಗಳು ಸಂಭವಿಸೋ ಸಾಧ್ಯತೆ ಹೆಚ್ಚಾಗಿರ್ತದೆ. ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಉಳಿದ ಹಾಗೆ ಕುಟುಂಬದಲ್ಲಿ ಹಣಕಾಸಿನ ಅನುಕೂಲ, ಇದೆಲ್ಲ ಚೆನ್ನಾಗಿದೆ. ಬಂಧು ಮಿತ್ರ ಸ್ವಲ್ಪ ಹುಷಾರಾಗಿ ಎಚ್ಚರ ವಹಿಸಬೇಕು. ಅವ್ರ ಹತ್ರ ಸಾಲ ತೊಗೊಳ್ಳೋದು ಅಥವಾ ಅವ್ರ ಹತ್ರ ಇನ್ನೇನೋ ಮಾತುಕತೆ, ಘರ್ಷಣೆಗಳಿಗೆ ತಿರುಗಿಬಿಡುತ್ತೆ, ಅದು ಯೂಟರ್ನ್ ತೊಗೊಂಡ್ಬಿಡುತ್ತೆ. ಹೀಗಾಗಿ ಆ ವಿಚಾರದಲ್ಲಿ ಮೇಷರಾಶಿಯವರು ಸ್ವಲ್ಪ ಹುಷಾರಾಗಿರಬೇಕು. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗುರುವಾರದಿಂದ ಗಮನಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ಹಣ, ಆರೋಗ್ಯದ ವಿಚಾರದಲ್ಲಿ ಏರುಪೇರಾಗುತ್ತೆ. ವೃತ್ತಿಯಲ್ಲಿ ಅಸಮಾಧಾನ ಇರ್ತಕ್ಕಂಥದ್ದು, ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ಅಲೆದಾಟ, ಇನ್ನೊಬ್ಬರ ಚಾಕರಿಯಲ್ಲೇ ಕಳೆದೋಯ್ತಪ್ಪ ಸಮಯ ಅಂತಕ್ಕಂಥ ಒಂದು ಮನಸ್ಸಿಗೆ ಬೇಸರ ಇವುಗಳೆಲ್ಲ ಇದ್ದಾವೆ. ಗುರುವಾರದಿಂದ ಸ್ವಲ್ಪ ವೀಕಾಗಿದೆ. ಚಂದ್ರ ಕೂಡ ಬೇಕಾಗ್ತಾ ಹೋಗ್ತಾನಲ್ವ, ಅಮಾವಾಸ್ಯೆ ಸಂದರ್ಭಕ್ಕೆ ಹೋಗ್ತಾ ಹೋಗ್ತಾ ಸಹಜವಾಗಿ ಮನಸ್ಸಿನ ಯಾವ ಶುಚಿತ್ವವೂ ಹಾಳಾಗುತ್ತೆ, ಸಮಾಧಾನವೂ ಹೋಗ್ಬಿಡುತ್ತೆ. ಇದು ಕಾರಣದಿಂದಾಗಿ ನೀವು ಏನಪ್ಪ ಮಾಡಬಹುದು, ಈಶ್ವರ ಸನ್ನಿಧಾನದಲ್ಲಿ ಮೇಷರಾಶಿಯವರು ಈಶ್ವರ ಸನ್ನಿಧಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ತೀರ್ಥ ಸೇವನೆ ಮಾಡಿ. ಪ್ರತಿ ದಿವಸ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ವಾರ ಇಡೀ ಹೋದರೆ ತುಂಬ ಒಳ್ಳೆಯದು. ವಾರದ ಆದಿಯಲ್ಲಿ ಬೆಂಕಿ ರಿಲೇಟೆಡ್ ಆಗಿರ್ತಕ್ಕಂತಹ ಸಮಸ್ಯೆಗಳಿದ್ದಾವೆ. ವಾರದ ಅಂತ್ಯದ ವೇಳೆಗೆ ನೀರು ಇವುಗಳಿಗೆ ಸಂಬಂಧಿಸಿರ್ತಕ್ಕಂಥ ತೊಂದರೆಗಳಿದ್ದಾವೆ, ಸ್ವಲ್ಪ ಹುಷಾರು. ಇನ್ನು ವೃಷಭಕ್ಕೆ ಹೋಗೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ಧರ್ಮ, ಗುರು, ದೇವತಾ ಕಾರ್ಯಗಳು, ವೃತ್ತಿಯಲ್ಲಿ ಹಿರಿಯರಿಂದ ಸಹಕಾರಗಳು, ಸ್ತ್ರೀಯರಿಂದ ಸಹಕಾರಗಳು ಇವೆಲ್ಲ ಚೆನ್ನಾಗಿದೆ. ಸಹೋದರಲ್ಲಿ ಸ್ವಲ್ಪ ಮನಸ್ತಾಪ, ಕಿವಿ, ಕೊರಳು, ಗಂಟಲು ಈ ಭಾಗದಲ್ಲಿ ಇಲ್ಲಿ ಮಾಂದಿ ಕುಜ ಸಂಚರಿಸ್ತಾರೆ. ಮಂಗಳವಾರ ಮತ್ತು ಬುಧವಾರದ ಮಟ್ಟಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸವಾಗುತ್ತೆ, ಭಯ ಉಂಟಾಗುತ್ತೆ, ಆತಂಕ ಉಂಟಾಗುತ್ತೆ. ಅಚಾನಕ್ ಬರ್ತಕ್ಕಂಥ ತೊಂದರೆಗಳು, ಆಗಂತುಕ ಸಮಸ್ಯೆಗಳು ಅವುಗಳು ನಿಮ್ಮನ್ನು ಸ್ವಲ್ಪ ಕಾಡಬಹುದು, ಭ್ರಾಂತಿ ಉಂಟು ಮಾಡಬಹುದು. ಸ್ವಲ್ಪ ಗಮನ ಇರಲಿ. ಉಳಿದ ಹಾಗೆ ಕೆಲಸ ಕಾರ್ಯಗಳಲ್ಲಿ ಏನೂ ತೊಡಕಿಲ್ಲ, ಸಾಗುತ್ತೆ. ಸ್ತ್ರೀಯರಿಂದ ಸಹಕಾರಗಳು ಸಿಗ್ತಕ್ಕಂಥದ್ದು, ಸ್ತ್ರೀಯರಿಗೆ ಪರಸ್ಪರ ಸ್ತ್ರೀಯರು ಒಂದು ರೀತಿಯಲ್ಲಿ ಸ್ನೇಹಮಯವಾಗಿರತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ವೃತ್ತಿಯಲ್ಲಿ ವಿಶೇಷವಾದ ಲಾಭ ಕಾಣ್ತೀರಾ. ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಸಿಗ್ತಕ್ಕಂಥ ಸಾಧ್ಯತೆ. ಆರೋಗ್ಯದಲ್ಲಿ ಸ್ವಲ್ಪ ಚೇತರಿಕೆ. ಸ್ತ್ರೀಯರಿಗೆ ಆರೋಗ್ಯದಲ್ಲಿ ಬಾಧೆ, ಅದು ಎರಡೂ ಇದೆ ನೋಡಿ. ಪುರುಷರಿಗೆ ಸ್ವಲ್ಪ ಮಟ್ಟಿಗೆ ಚೇತರಿಕೆ ಆಗ್ತಕ್ಕಂಥ, ಸ್ತ್ರೀಯರಿಗೆ ಸ್ವಲ್ಪ ಆರೋಗ್ಯದಲ್ಲಿ ಚಂದ್ರ ಬಲಹೀನನಾಗ್ಬಿಡ್ತಾನೆ. ಈ ಕಾರಣದಿಂದ ಲಾಭದಲ್ಲಿರ್ತಾನೆ, ಆದರೂ ಬಲಹೀನವಾದಾಗ ನೋಡಿ ಅದು ಗಂಟಲು ಬಾಧೆ, ನಿಮಗೂ ಕೂಡ ಕಿವಿ, ಗಂಟಲು ಈ ಭಾಗಗಳಲ್ಲಿ ಮತ್ತು ಕಾಲಿನ ಭಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದು ಇಂಥದ್ದನ್ನು ಸೂಚಿಸ್ತಾ ಇದೆ. ಪ್ರಧಾನವಾಗಿ ಈ ವಾರ ವೃಷಭ ರಾಶಿಯವರು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರನ್ನು ಕಾಣ್ತೀರಾ. ಈ ಕಾರಣದಿಂದಾಗಿ ದುರ್ಗಾ ಕವಚ ಹೇಳ್ಕೊಳ್ಳೋದು, ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಇವೆರಡೂ ತುಂಬ ಒಳ್ಳೆಯದು. ಈ ಒಂದು ಪ್ರಾರ್ಥನೆಯನ್ನು ತಾವು ಮಾಡಿ. ಇನ್ನು ಮಿಥುನ ರಾಶಿಗೆ ಹೋಗೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ತುಂಬ ಚೆನ್ನಾಗಿದೆ. ಹಣ, ಆಹಾರ ವ್ಯತ್ಯಾಸ ಸ್ವಲ್ಪ, ಅಲ್ಲಿ ಚಂದ್ರ ಅಷ್ಟಮದಲ್ಲಿ ಸಂಚರಿಸ್ತಾನೆ, ದ್ವಿತೀಯದಲ್ಲಿ ಕುಜ ಮಾಂದಿಯರು ಇರ್ತಾರೆ. ಹೀಗಾಗಿ ಖಾರ ಪದಾರ್ಥ ತಿನ್ನೋದು, ಬಿಸಿ ಬಿಸಿ, ಆಮೇಲೆ ಬೇಗ ಬೇಗ ತಿಂದ್ಬಿಡೋದು, ಈ ಥರದ್ದು ಅವಸರದಲ್ಲಿ ತಿನ್ನಬಹುದು, ನೀವು ಅವಸರದಲ್ಲಿ ಜೀರ್ಣ ಆಗಲ್ಲ. ಹೀಗಾಗಿ ಇದನ್ನು ತಲೆಯಲ್ಲಿ ಇಟ್ಟುಕೊಳ್ಬೇಕು. ವಾರದಲ್ಲಿ ನಿಮಗಿರ್ತಕ್ಕಂತಹ ತೊಡಕದು, ಏನೋ ಅರ್ಜೆನ್ಸಿ, ಏನೋ ಆತುರ ಇವುಗಳಿಂದಾಗಿ ಹೊರಟು ಬಿಡಬೇಕು ಅನ್ನೋ ಆ ಲಘು ಬಗೆಯಲ್ಲಿ ತಿಂದು ವ್ಯತ್ಯಾಸ ಮಾಡ್ಕೊಳ್ತೀರ, ಅದು ಪ್ರಧಾನ. ಮತ್ತು ಮಾತು ಹೊರಟ ಯಾರೋ ಏನೋ ಅಂದ್ಬಿಟ್ರು ಅಂತ ರಿಯಾಕ್ಟ್ ಮಾಡ್ಲಿಕ್ಕೆ ಹೋಗ್ತೀರಾ, ಅದು ನಿಮಗೆ ತೊಂದರೆ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಮಂಗಳವಾರ ಬುಧವಾರ ಸಮಾಧಾನವಾಗಿರಿ. ಇನ್ನು ಮಿಥುನ ರಾಶಿಯವರಿಗೆ ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನೋಡಿ, ಅಲ್ಲಿ ಚಂದ್ರ ಸಂಪೂರ್ಣವಾಗಿ ದುರ್ಬಲನಾಗ್ತಾನೆ, ಶುಕ್ರನ ಬಲ ಚೆನ್ನಾಗಿದೆ. ಹೀಗಾಗಿ ವಸ್ತ್ರಾಭರಣ ವ್ಯಾಪಾರದಲ್ಲಿ ಲಾಭ ಇದೆ. ಆದರೆ ಮಾತಿನ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ, ಆಹಾರ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗೇ ಇರಬೇಕು ನೀವು. ಈ ವಾರ ವಸ್ತ್ರಾಭರಣ ತುಂಬ ಚೆನ್ನಾಗಿದೆ, ಮಾತು ಸ್ವಲ್ಪ ಹೊರಟು ಅದರಿಂದಾಗಿ ತೊಂದರೆಗಳು ಇದನ್ನು ಅನುಭವಿಸೋ ಸಾಧ್ಯತೆ ಇದೆ. ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲಿ ಸ್ತ್ರೀಯರಿಗೂ ಕೂಡ ಒಂದು ಸಮಾಧಾನ ಇದೆ, ಇಲ್ಲ ಅಂತಲ್ಲ. ಮತ್ತು ರವಿ ಶನಿವಾರದ ವೇಳೆಗೆ ಒಂದು ಲಾಭದಾಯಕ ಒಂದು ಲಕ್ಷಣವೂ ಇದೆ. ಹೀಗಾಗಿ ಚೆನ್ನಾಗಿದೆ, ಮಧ್ಯಮ ಸ್ತರದಲ್ಲಿ ಅನುಕೂಲ ಆಗುತ್ತೆ. ಪ್ರಾರ್ಥನೆಗೆ ಅನ್ನಪೂರ್ಣೇಶ್ವರಿ ಪ್ರಾರ್ಥನೆ ಮಾಡಿ. ಅನ್ನ ಸೇವಿಸುವ ಮುನ್ನ ನಾವು ತಟ್ಟೆ ಮುಂದೆ ಕೂತಾಗ ಅನ್ನಪೂರ್ಣೇಶ್ವರಿ ಸ್ಮರಣೆ ಮಾಡಿ ಆಹಾರ ಸೇವಿಸುವುದರಿಂದ ಅನ್ನ ಅಮೃತವಾಗುತ್ತೆ, ಆಗ ಮನಸ್ಸು ಕೂಡ ಶಾಂತವಾಗುತ್ತೆ. ಇದನ್ನು ಮಾಡಿ ಮಿಥುನ ರಾಶಿ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.